ಎಲ್ಲರಿಗೂ ಕಥಾಕುಸುಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನೀವು ಈವರೆಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇದು ಆಲಿಸುವೆಯ ಈ ಹೃದಯ ರಾಗವ ಸಂಚಿಕೆ 72. ಊರ್ಮಿಳಾರವರು ಹಾಗೂ ಉದಯರವರು ಪ್ರವೀಣ್ ಮನೆಗೆ ಹೋದಾಗ ನಗುಮುಖದಿಂದಲೇ ಸ್ವಾಗತಿಸಿದರು ಕವಿತಾರವರು. ಜಯರಾಜ್ ಮನೇಲಿಲ್ವ ಕವಿತಾ ಎಂದು ಉದಯರವರು ಪ್ರಶ್ನಿಸಿದಾಗ, ಅವರು ಆಫೀಸಿಗೆ ಹೋಗಿದ್ದಾರಣ್ಣ ಎಂದವರು, ನಾನು ಈಗಲೇ ಬರೋದಿಕ್ಕೆ ಹೇಳ್ತೇನೆ ಎಂದು ತಮ್ಮ ಪತಿಗೆ ಕರೆ ಮಾಡಿ ಪ್ರೇಕ್ಷಾಳ ತಂದೆ ತಾಯಿ ಮದುವೆ ವಿಷಯದ ಬಗ್ಗೆ ಮಾತನಾಡಲು ಬಂದಿರುವುದಾಗಿ ತಿಳಿಸಿದರು. ತಾನು ಬೇಗ ಬರುವೆ ಎಂದು ತಿಳಿಸಿದ ಜಯರಾಜ್ರವರು ಕರೆ ತುಂಡರಿಸಿದರು. ಕವಿತಾರವರು ಬಂದವರಿಗೆ ಕಾಫಿ ತಿಂಡಿ ತಂದುಕೊಟ್ಟು ತಾವು ಒಂದು ಕಾಫಿ ಕಪ್ ಹಿಡಿದು ಕುಳಿತರು. ತದನಂತರ ಹರಡುತ್ತಿರುವಾಗ ಜಯರಾಜ್ರವರ ಆಗಮನವಾಯಿತು. ಸಾರಿ, ಸ್ವಲ್ಪ ಲೇಟ್ ಆಯಿತು ಎಂದರು ವಿನಯದಿಂದ. ಪರವಾಗಿಲ್ಲ, ನೀನು ಬೇಗ ಫ್ರೆಶ್ ಆಗಿ ಬಾ, ಆಮೇಲೆ ಮಾತಾಡೋಣ ಎಂದರು ಉದಯರವರು. ಸರಿ ಎಂಬಂತೆ ತಲೆಯಾಡಿಸಿದ ಜಯರಾಜ್ರವರು ಫ್ರೆಶ್ ಆಗಲು ಹೋದರು. ಉದಯ್ ಅವರು ಮತ್ತು ಜಯರಾಜ್ರವರು ನೆರೆಕೆರೆಯವರಾಗುವುದರಿಂದ ಅವರ ನಡುವೆ ಉತ್ತಮ ಬಾಂಧವ್ಯವಿತ್ತು. ಆದುದರಿಂದಲೇ ಏಕವಚನದಲ್ಲಿ ಮಾತನಾಡುವಷ್ಟು ಸಲುಗೆ ಕೂಡ ಅವರ ನಡುವೆ ಇತ್ತು. ಕವಿತಾರವರು ಮತ್ತು ಊರ್ಮಿಳಾರವರ ನಡುವೆ ಕೂಡ ಉತ್ತಮ ಬಾಂಧವ್ಯ ಬೆಳೆದಿತ್ತು. ಬಿಡುವಿನ ವೇಳೆಯಲ್ಲಿ ಒಂದೋ ಊರ್ಮಿಳಾರವರು ಕವಿತಾರವರ ಮನೆಗೋ ಅಥವಾ ಕವಿತಾರವರು ಊರ್ಮಿಳಾರವರ ಮನೆಗೋ ಹೋಗುತ್ತಿದ್ದರು. ಅವರ ನಡುವೆ ಸ್ನೇಹವಿತ್ತಾದರೂ ಮಕ್ಕಳ ಕಾರಣದಿಂದ ಆ ಸ್ನೇಹ ಸಂಬಂಧಕ್ಕೆ ಪರಿವರ್ತನೆ ಹೊಂದಬಹುದು ಎಂದು ನಾಲ್ವರಿಗೂ ತಿಳಿದಿರಲಿಲ್ಲ. ಪ್ರೇಕ್ಷಾಳ ಬಗ್ಗೆ ಕವಿತಾ ಹಾಗೂ ಜಯರಾಜ್ರವರಿಗೆ ಅಕ್ಕರೆ ಮಮತೆ ಇದ್ದರೆ, ಊರ್ಮಿಳಾರವರಿಗೆ ಹಾಗೂ ಉದಯರವರಿಗೆ ಪ್ರವೀಣ್ ಬಗ್ಗೆ ಪ್ರೀತಿ ವಾತ್ಸಲ್ಯವಿತ್ತು. ಸಂಕ್ಷಿಪ್ತವಾಗಿ ಹೇಳಬೇಕೆಂದರೆ ಇಬ್ಬರ ಮಧ್ಯೆ ಭೇದ ಭಾವ ಮಾಡಿರಲಿಲ್ಲ. ಮಕ್ಕಳ ಮನಸ್ಸಿನಲ್ಲಿ ಪ್ರೀತಿ ಇದೆ ಎಂದು ಅರಿತಾಗ ನಾಲ್ವರಿಗೂ ಎಲ್ಲಿಲ್ಲದ ಸಂತಸವಾಗಿತ್ತು. ಹೆಚ್ಚೇನು ಯೋಚಿಸದೆ ಆ ಪ್ರೀತಿಗೆ ಹಸಿರು ಸಂಕೇತವನ್ನು ನೀಡಿದ್ದರು. ಫ್ರೆಶ್ ಆಗಿ ಬಂದ ಜಯರಾಜ್ರವರು ಉದಯರವರ ಪಕ್ಕದಲ್ಲಿ ಕುಳಿತರು. ಕವಿತಾರವರು ಅವರಿಗೆ ಕಾಫಿ ತಂದುಕೊಟ್ಟರು. ಕಾಫಿ ಹೀರುತ್ತಾ, ನಮ್ಮ ಸೊಸೆ ಏನಂದ್ಲೋ, ಮದುವೆ ಯಾವಾಗ ಇಟ್ಕೊಳ್ಳೋಣ ಎಂದು ಕೇಳಿದರು. ಮದುವೆ ಯಾವಾಗ ಬೇಕಾದರೂ ಇಟ್ಕೊಳ್ಳಿ ಅಂದ್ಲು, ಅದರಲ್ಲಿ ಅವಳಿಗೆ ಪ್ರಾಬ್ಲಮ್ ಏನೂ ಇಲ್ಲ. ಆದರೆ ಮದುವೆ ಹೇಗಿರಬೇಕು ಅನ್ನೋದರ ಬಗ್ಗೆ ಅವಳಿಗೆ ನೂರಾರು ಕನಸುಗಳಿವೆ ಎಂದವರು ತಮ್ಮ ಮಗಳು ಮದುವೆ ಬಗ್ಗೆ ಹೇಳಿದ್ದನ್ನು ಅವರಿಗೆ ವಿವರಿಸಿದರು. ಜಯರಾಜ್ರವರು ಹಾಗೂ ಕವಿತಾರವರು ಪರಸ್ಪರ ಮುಖ ನೋಡಿಕೊಂಡು ನಕ್ಕರು. ಅವರ ನಗುವಿನ ಹಿಂದಿರುವ ಕಾರಣ ಅರ್ಥವಾಗದೆ ಉದಯರವರು ಹಾಗೂ ಊರ್ಮಿಳಾರವರು ಅವರಿಬ್ಬರನ್ನೇ ನೋಡಿದರು. ಪ್ರೇಕ್ಷ ಹೇಗೆ ಅಂತ ನಮ್ಗೆ ಗೊತ್ತಿಲ್ವಾ, ಇಂಥದ್ದೇನಾದರೂ ಹೇಳ್ತಾಳೆ ಅಂತ ನಮ್ಗೆ ಗೊತ್ತಿತ್ತು ಎಂದು ಜಯರಾಜ್ರವರು ನುಡಿದರೆ, ಅವಳ ಆಸೆಯಂತೆ ನಾವು ಕಪಲ್ ಡ್ಯಾನ್ಸ್ ಮಾಡೋಣ ಬಿಡಿ ಎಂದರು ಕವಿತಾರವರು. ನಮಗಿರೋದು ಅವನೊಬ್ಬನೇ, ಗ್ರ್ಯಾಂಡಾಗಿ ಮದುವೆ ಮಾಡೋಣಂತೆ, ಅದಕ್ಕೇನು ಎಂದಾಗ, ನಮಗೂ ಅವಳೊಬ್ಬಳೇ ತಾನೇ ಇರೋದು, ಮದುವೆ ಖರ್ಚೆಲ್ಲ ನಾವೇ ನೋಡ್ಕೊಳ್ತೇವೆ ಎಂದರು ಉದಯರವರು. ಉದಯರವರ ಮಾತಿಗೆ ಜಯರಾಜ್ರವರು ಸಮ್ಮತಿ ನೀಡಲಿಲ್ಲ. ಏನು ನೀನು ಮಗನ ಮದುವೆಗೆ ಖರ್ಚು ಮಾಡಿದೆ, ನಾವಿನ್ನು ಯಾವಾಗ ಖರ್ಚು ಮಾಡಲಿ, ನೀನೇ ಹೇಳು. ನಿನಗಾದರೆ ಮಗಳಿಗೆ ಒಡವೆಗಳನ್ನು ಖರೀದಿಸೋಕೆ ಸೀರೆ ಅದು ಇದು ಅಂತ ಖರ್ಚಿರುತ್ತೆ, ಆದರೆ ಗಂಡು ಮಕ್ಕಳಿಗೆ ಖರ್ಚು ಕಡಿಮೆ. ಈ ಒಂದು ವಿಷಯದಲ್ಲಿ ಮಾತ್ರ ನಿನ್ನ ಮಾತನ್ನು ನಾನು ಕೇಳಲ್ಲ, ಮದುವೆ ಖರ್ಚು ನಮ್ಮದೇ ಎಂದು ಪಟ್ಟು ಬಿಡದಂತೆ ಖಡಾಖಂಡಿತವಾಗಿ ನುಡಿದರು. ಉದಯರವರು ಮಡದಿಯತ್ತ ನೋಡಿದರು. ಅವರು ಕಣ್ಣಲ್ಲೇ ಸಮಾಧಾನಿಸಿ, ಅಣ್ಣ ಮದುವೆ ಖರ್ಚು ನೀವೇ ನೋಡ್ಕೊಳ್ಳಿ, ಆದರೆ ನಿಶ್ಚಿತಾರ್ಥ ನಾವು ಮಾಡ್ತೇವೆ, ಅದರ ಖರ್ಚು ನಮ್ಮದೇ, ಅದಕ್ಕೆ ಇಲ್ಲ ಅನ್ಬೇಡಿ ಎಂದು ವಿನಂತಿಸಿದರು ಊರ್ಮಿಳಾರವರು. ಕವಿತಾರವರು ಊರ್ಮಿಳಾರವರ ಮನಸ್ಥಿತಿಯನ್ನು ಅರ್ಥ ಮಾಡಿಕೊಂಡವರಂತೆ, ರೀ ಅವರು ಹೇಳಿದ್ದಕ್ಕೆ ಒಪ್ಕೊಳ್ಳಿ ಎಂದು ಮೇಲುದನಿಯಲ್ಲೇ ನುಡಿದರು. ಸರಿ ಕಣಮ್ಮ, ನೀನು ಹೇಳಿದ ಹಾಗೆ ಆಗಲಿ, ಆದರೆ ನಿಶ್ಚಿತಾರ್ಥ ಸಿಂಪಲ್ ಆಗಿರಲಿ, ಆದಷ್ಟು ಬೇಗ ನಿಶ್ಚಿತಾರ್ಥ ಮುಗಿಸಿಬಿಡುವ, ಏನಂತೀರಾ ಎಂದು ಉದಯರವರ ಕಡೆಗೆ ನೋಡಿದಾಗ, ಹಾಗೆ ಆಗಲಿ ಕಣು ಎಂದರು ಉದಯರವರು. ಅಣ್ಣ, ನಾವು ಆದಷ್ಟು ಬೇಗ ಪುರೋಹಿತರನ್ನು ಭೇಟಿ ಮಾಡಿ ನಿಶ್ಚಿತಾರ್ಥದ ಮುಹೂರ್ತ ನೋಡ್ತೇವೆ ಎಂದ ಕವಿತಾರವರಿಗೆ ಸರಿ ಎಂದರು ಉದಯರವರು. ತದನಂತರ ಉದಯರವರು ಹಾಗೂ ಊರ್ಮಿಳಾರವರು ತಮ್ಮ ಮನೆಗೆ ಮರಳಿದರು. ಶ್ರೇಯಾ ತನ್ನ ಮನೆಗೆ ಬಂದಾಗ ಮುಂದೆ ಇದ್ದ ಸಿಂಬನನ್ನು ನೋಡಿ ಅವಳಿಗೆ ಖುಷಿಯಾಗಿತ್ತು. ಮಧ್ಯಾಹ್ನ ತಂದೆಯನ್ನು ಆಸ್ಪತ್ರೆಗೆ ಕರೆದೊಯ್ಯಲು ಬಂದಾಗ ಅಜ್ಜಿ ತಾತನನ್ನು ನೋಡಿದ್ದಳು, ಆದರೆ ಆಗ ಸಿಂಬ ಇರಲಿಲ್ಲ. ಗೂಡಿನ ಬಳಿ ಹೋದವಳೆ ಸಿಂಬ ಎಂದಾಗ ಮಲಗಿದ್ದ ಸಿಂಬ ಎಚ್ಚರಗೊಂಡಿತು. ಅದಾಗಲೇ ಅವಳ ಪರಿಚಯವಿದ್ದುದರಿಂದ ಬಾಲ ಅಲ್ಲಾಡಿಸಿ ನಕ್ಕಿತು. ಸದ್ಯ ನಿನಗಾದ್ರೂ ನಾನು ನೆನಪಿದ್ದೇನಲ್ಲ ಎಂದು ಮನಸ್ಸಲ್ಲಿ ನುಡಿಯಿತು, ಆದರೆ ಯಾರಿಗೂ ಕೇಳಿಸಲಿಲ್ಲವಷ್ಟೆ. ಹೇ ಸಿಂಬ, ಹೇಗಿದೆಯೋ, ಯಾವಾಗ ಬಂದೆ ಎಂದು ಕೇಳಿದಾಗ ಎಲ್ಲದಕ್ಕೂ ಬೌ ಬೌ ಎಂದು ಉತ್ತರಿಸಿತು. ಹೌದು, ಯಾರ ಜೊತೆ ಬಂದೆ ಎಂದಾಗ ಶ್ರೀಹಿತ್ನ ಕಾರಿನತ್ತ ನೋಡಿ ಬೊಗಳಿತು. ಅದರ ನೋಟವಿದ್ದ ಕಡೆಗೆ ನೋಡಿದಾಗ ಅವನ ಕಾರನ್ನು ನೋಡಿದಳು. ಓ, ಹೆಚ್ಚೊತ್ತೆ ಬಂದ್ಯಾ, ಬೌ ಬೌ, ಸರಿ ನಾನು ಫ್ರೆಶ್ ಆಗಿ ಬರ್ತೇನೆ ಎಂದಳು. ಅಷ್ಟರಲ್ಲಿ ಸಿಂಹ ಬೊಗಳಿದ ಸದ್ದು ಕೇಳಿ ಶ್ರೇಯಸ್ ಹೊರಗೆ ಬಂದಿದ್ದ. ಅಕ್ಕ ಬಂದ್ಲು ಎಂದು ಎಲ್ಲರಿಗೂ ಕೇಳುವಂತೆ ಕಿರುಚಿದ. ಮೆತ್ಗೆ ಕಣೋ, ಇಲ್ಲಿ ಯಾರೂ ಕಿವುಡರಿಲ್ಲ ಎಂದವಳೆ ಮನೆಯೊಳಗೆ ಹೋದರೆ,
ಹೋಗು ಹೋಗು, ನಿನ್ನ ಹುಡುಗ ಬಂದಿದ್ದಾನಲ್ವಾ, ಇನ್ನು ನಿನ್ನ ಕಣ್ಣಿಗೆ ಕಾಣೋದಿಲ್ಲ ಬೇಡು ಎಂದು ಮನಸ್ಸಿನಲ್ಲೇ ವ್ಯಂಗ್ಯವಾಗಿ ನುಡಿದು ಆವು ಎಂದು ಬಾಯ ಕಳಿಸಿತು. ತನ್ನವಳು ಬಂದ ವಿಷಯ ತಿಳಿದಾಕ್ಷಣವೇ ಅವನ ಹೃದಯ ಬಡಿತ ಏರುಪೇರಾಯಿತು. ಮುಖದಲ್ಲಿ ನಗು ತಂತಾನೇ ಅರಳಿತು. ಅದನ್ನು ಗಮನಿಸಿದ ನಾರಾಯಣರವರು ಎಂದು ಕೆಮ್ಮಿದಂತೆ ಮಾಡಿದರು. ಶ್ರೀಹಿತ್ ಸುಮ್ಮನೆ ಕುಳಿತ. ಶ್ರೀಯ ಎಲ್ಲರ ಕಡೆಗೆ ನೋಡಿ ಮುಗುಳ್ನಕ್ಕು ತನ್ನ ಕೋಣೆಯತ್ತ ಹೆಜ್ಜೆ ಹಾಕಿದಳು. ಅವಳಿಗೆ ಕೇಳಲೆಂದೇ ತಾತ ಮಾವ ನಾನು ಬರ್ತೇನೆ ಎಂದ. ಇಷ್ಟು ಬೇಗ ಹೊರಡಲು ಇವನಿಗೇನು ಅವಸರ? ನಾನು ಈಗ ತಾನೇ ಬಂದೆ, ನನ್ನ ಜೊತೆ ಮಾತಾಡಬೇಕು ಅಂತ ಅನಿಸೋದಿಲ್ವೇನು ಪುಣ್ಯಾತ್ಮನಿಗೆ ಎಂದು ಮೆಲ್ಲಗೆ ಒಣಗಿಕೊಂಡು ಹೋದವಳಿಗೆ ಎಷ್ಟೋ ಸಾರಿ ಅವನಾಗವನೇ ಮಾತನಾಡಿಸಲು ಬಂದಾಗ ತಾನು ಮಾತನಾಡದೆ ಕಡೆಗಣಿಸಿದ್ದು ಮರೆತು ಹೋಯಿತೇನು. ಏನಪ್ಪ ಇಷ್ಟು ಅವಸರ? ಚಿನ್ನು ಈಗ ತಾನೇ ಬಂದಿದ್ದಾಳೆ, ಅವಳ ಜೊತೆ ಮಾತನಾಡಿ ಹೋಗುವೆ ಅಂತೆ ಎಂದರು ಮುರಳಿಯವರು. ಅಷ್ಟರಲ್ಲಿ ಮೃದುಲಾರವರು ಎಲ್ಲರಿಗೂ ಕಾಫಿ ತಂದರು. ಮುರಳಿಯವರು ಸ್ವಲ್ಪ ಹೊತ್ತು ಮೊದಲು ಕಾಫಿ ಕುಡಿದರಿಂದ ಪುನಃ ಕಾಫಿ ಕುಡಿಯಲಿಲ್ಲ. ಕಾಫಿ ಹೀರುತ್ತಿದ್ದವನು ಪದೇ ಪದೇ ಮಹಡಿ ಮೆಟ್ಟಲಿನತ್ತ ನೋಟ ಹರಿಸುವುದನ್ನು ಕಂಡ ವಸುಧಾರವರು, ಪುಟ್ಟಿ ಬರಲಿಲ್ವಾ? ಬರೋ ಹೊತ್ತಾಯ್ತಲ್ವಾ ಎಂದಾಗ ಅಮ್ಮ ಅವಳು ರೂಮಲ್ಲಿದ್ದಾಳೆ ಎಂದು ಉತ್ತರಿಸಿದರು ಮುರಳಿಯವರು. ಓ, ಅದಕ್ಕೆ ನಮ್ಮ ದೊರೆ ಪದೇ ಪದೇ ಆ ಕಡೆ ನೋಡ್ತಾ ಇರೋದು. ಪಾಪ ಮಗು ನಮ್ಮ ಪುಟ್ಟಿ ಜೊತೆ ಮಾತಾಡಬೇಕು ಅಂತ ಕಾಯ್ತಿದ್ದಾನೆ ಅನಿಸುತ್ತೆ ಎಂದುಕೊಂಡವರು, ದೊರೆ ನೀನು ಯಾಕೆ ಅಲ್ಲೇ ಕೂತಿದ್ಯಾ, ಹೋಗು ನಿನ್ನ ಹೆಂಡತಿ ಜೊತೆ ಮಾತಾಡು ಎಂದರು ವಸುಧಾರವರು. ಅವನಿಗೂ ಶ್ರೇಯಾ ಜೊತೆ ಮಾತನಾಡಬೇಕು ಅನಿಸಿದರೂ ಅವಳ ಕೋಣೆಗೆ ಅನುಮತಿ ಇಲ್ಲದೆ ಹೋಗುವುದು ಸರಿಯಲ್ಲ ಎಂದನಿಸಿತು. ಹಿತ್ ಹೋಗಪ್ಪ, ಚಿನ್ನು ಜೊತೆ ಮಾತಾಡಿ ಬಾ ಎಂದರು ಮೃದುಲಾರವರು. ವಸುಧಾರವರ ಕಡೆಗೆ ಕೃತಜ್ಞತಾ ನೋಟ ಬೀರಿದವ ತಡ ಮಾಡದೆ ಮಹಡಿ ಮೆಟ್ಟಲೇರಿ ಅವಳ ಕೋಣೆಯತ್ತ ನಡೆದ. ಫ್ರೆಶ್ ಆಗಿ ಬಂದವಳು ಅವನು ಹೋಗಿದ್ದಾನೆಂದುಕೊಂಡು ತನ್ನ ಮಂಚದಲ್ಲೇ ಅಂಗಾತ ಮಲಗಿದ್ದಳು. ಬಾಗಿಲು ತೆರೆದೇ ಇತ್ತು. ಸ್ವಲ್ಪ ಆಯಾಸವಿದ್ದ ಕಾರಣ ಮಲಗಿದ ಕೂಡಲೇ ನಿದ್ದೆ ಆವರಿಸಿತ್ತು. 2 ಸಾರಿ ಬಾಗಿಲು ತಟ್ಟಿದ ಅವಳಿಗೆ ಎಚ್ಚರವಾಗಲಿಲ್ಲ. ಅವಳ ಸನಿಹ ಹೋದವನಿಗೆ ಪುಟ್ಟ ಮಗುವಿನಂತೆ ಮಲಗಿದವಳನ್ನು ನೋಡಿ ಪಾಪ ಅನಿಸಿತು. ಪ್ರೀತಿಯಿಂದ ತಲೆ ಸವರಿದ. ನನ್ನ ಮುದ್ದು ಶ್ರೀ, ನಿನ್ನ ನಿದ್ದೆ ಹಾಳು ಮಾಡಲು ನನಗೆ ಮನಸ್ಸು ಬರುವುದಿಲ್ಲ, ಆರಾಮಾಗಿ ಮಲಗು ಆಯ್ತಾ ಎಂದು ಮನದಲ್ಲೇ ಅಂದುಕೊಂಡವ ಅಲ್ಲಿಂದ ಹೊರಡಲು ಮುಂದಾದಾಗ ಅವನ ಕೈ ಹಿಡಿದಳು. ತಿರುಗಿ ನೋಡಿದ. ನಿದ್ದೆಯಲ್ಲೇ ಅವನ ಕೈ ಹಿಡಿದಿದ್ದಳು. ಅವಳ ಚರಿಯಗೆ ತೂಟಿ ಅರಳಿಸಿದವ ಮೆಲ್ಲಗೆ ತನ್ನ ಕೈ ಬಿಡಿಸಿಕೊಳ್ಳಲು ನೋಡಿದಾಗ ಅವಳಿಗೆ ಎಚ್ಚರವಾಯಿತು. ತೀರಾ ಸನಿಹ ಇದ್ದವನನ್ನು ನೋಡಿ ಬೆಚ್ಚಿ ಬಿದ್ದಳು. ಅವಳ ಚರ್ಯೆ ಅವನಿಗೂ ನಗು ತರಿಸಿತು. ತನ್ನ ಕೈ ಅವನ ಕೈಯಲ್ಲಿರುವುದನ್ನು ಕಂಡು ಕೈ ಬಿಡಿಸಿಕೊಂಡಳು. ಸಾರಿ ಶ್ರೀ, ನಾನೇನು ಮಾಡಿಲ್ಲ, ನೀನೇ ನನ್ನ ಕೈ ಹಿಡ್ಕೊಂಡಿದ್ದು ಎಂದ ಅಮಾಯಕನಂತೆ. ಅವಳಿಗೆ ಕ್ಷಣ ಮುಜುಗರವಾಗಿತ್ತಾದರೂ ನೀನು ಯಾವಾಗ ಇಲ್ಲಿಗೆ ಬಂದೆ? ನಾನು ಅದು ನಿದ್ದೆಯಲ್ಲಿ ಎಂದು ಏನೋ ಹೇಳಲು ಹೊರಟವಳನ್ನು ತಡೆದವ. ನಾನು ನಿನ್ನ ಜೊತೆ ಮಾತಾಡೋಣ ಅಂತ ಬಂದೆ, ನೀನು ನಿದ್ದೆಯಲ್ಲಿದ್ದೆ. 2 ಸಾರಿ ಡೋರ್ ನಾಕ್ ಮಾಡಿದೆ, ನಿನಗೆ ಎಚ್ಚರ ಆಗಲಿಲ್ಲ. ಹಾಗೆ ನೀನು ಹತ್ತಿರ ಬಂದು ನಿನ್ನ ನೋಡಿ ಹೋಗುವಾಗ ನೀನು ನನ್ನ ಕೈ ಹಿಡ್ಕೊಂಡೆ, ಅಷ್ಟೇ ನಡೆದಿತ್ತು. ನೀನೇನು ಬೇಕು ಅಂತ ಮಾಡಿಲ್ಲ ಬಿಡು. ಅಷ್ಟಕ್ಕೂ ನನ್ನ ಕೈ ಹಿಡಿಯೋ ಅಧಿಕಾರ ನಿನಗಿದೆ ತಾನೆ? ನಿನ್ನನ್ನು ಹೆಂಡತಿ ಅನ್ನೋದು ಸುಳ್ಳಲ್ಲ ತಾನೆ? ಮತ್ತೆ ಯಾಕೆ ಮುಜುಗರ ಎಂದ. ಅವಳೇನೂ ಮಾತನಾಡಲಿಲ್ಲ. ನಾನಿಲ್ಲಿ ಕೂತ್ಕೋಬೋದಾ ಎಂದು ಅವಳ ಪಕ್ಕದಲ್ಲಿದ್ದ ಜಾಗ ತೋರಿಸಿ ಕೇಳಿದ. ಹಾಂ ಎಂದಳು. ಶ್ರೀ, ಹಾಂ ಹೇಳು ಹಿತ್. ಅದು ಐ ಮಿಸ್ ಯು ಎಂದ. ತಕ್ಷಣ ಅವನ ಕಣ್ಗಳನ್ನು ನೋಡಿದಳು. ಯಾವಾಗಲೂ ಕಾಣುವ ಅದೇ ಪ್ರೀತಿ, ಅದೇ ಆರಾಧನಾ ಭಾವ. ತನಗೆ ತಿಳಿಯದೆ ತುಟಿ ಅರಳಿಸಿದಳು. ಶ್ರೀ ಎಂದಾಗ ಏನು ಎಂಬಂತೆ ನೋಟ ಹರಿಸಿದಳು. ನೀನಿವಾಗ ಸ್ಮೈಲ್ ಮಾಡಿದೆ ಎಂದ. ಇಲ್ಲ, ಸುಳ್ಳು ಹೇಳ್ಬೇಡ, ನಾನು ನೋಡಿದೆ ಎಂದ. ಮಾತು ಮರೆಸುವ ಸಲುವಾಗಿ, ಹಿತ್ ನಾನು ನಿನ್ನ ಜೊತೆ ಮುಖ್ಯವಾದ ವಿಷಯ ಮಾತಾಡಬೇಕು ಎಂದಳು. ಕೇಳೋಕೆ ನಾನು ರೆಡಿ, ಅದೇನು ಹೇಳಬೇಕು ಹೇಳು. ಇಲ್ಲಿ ಆ ವಿಷಯ ಮಾತಾಡೋಕ್ಕಾಗಲ್ಲ, ಹೊರಗಡೆ ಎಲ್ಲಿಯಾದರೂ ಭೇಟಿಯಾಗೋಣವಾ? ನೀನು ಫ್ರೀ ಇರುವಾಗ ಹೇಳು. ಸರಿ, ನಾಡಿದ್ದು ಸಂಡೇ ಮೀಟ್ ಮಾಡುವ, ಟೈಮ್ ಮತ್ತು ಜಾಗ ನೀನು ಫಿಕ್ಸ್ ಮಾಡು ಎಂದ. ಸರಿ. ಅಷ್ಟರಲ್ಲಿ ಅವನ ಮೊಬೈಲ್ ರಿಂಗ್ ಅನಿಸಿತು. ಅಮ್ಮ ಈಗ ಬರ್ತೇನೆ ಎಂದವ ಕರೆ ತುಂಡರಿಸಿದ. ನಾನು ಬರ್ತೇನೆ ಶ್ರೀ, ಟೇಕ್ ಕೇರ್ ಎಂದವ ಮನೆಯಲ್ಲಿ ಎಲ್ಲರಿಗೂ ತಿಳಿಸಿ ತನ್ನ ಮನೆಯ ಕಡೆಗೆ ಸ್ಟೀರಿಂಗ್ ತಿರುಗಿಸಿದ. ಮುಂದುವರಿಯುವುದು.